PLOಗಳಿಗೆ ಕೆಲಸದ ಒತ್ತಡನೂ ಇದೆ. BLOಗಳು ಹೇಳಿ ಕೇಳಿ ಅಧಿಕಾರಿಗಳಾಗಿರ್ತಾರೆ, ಅವ್ರಿಗೆ ಏನಾಗುತ್ತೆ, ಈ ಸರ್ಕಾರ ನಡೀತಾ ಇರೋದ್ರಿಂದ ಅವ್ರ ಮೇಲೆ ಒತ್ತಡ ಇದೆ. ಹಾಗಾಗಿ ಅವ್ರು ಯಾರೇ ಕರೆದ್ರೂ ಕೂಡ, ಕಾಂಗ್ರೆಸ್ಸಿನ ಯಾರೊಬ್ಬ ಬ್ಲಾಕ್ ಅಧ್ಯಕ್ಷ ಕರೆದ್ರೂ, ಕಾಂಗ್ರೆಸ್ಸಿನ ಅವನ ಪುಡಾರಿ ಕರೆದ್ರೂ ಕೂಡ ಭಯಭೀತರಾಗಿದ್ದಾರೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ನೀವು ಅವರ ಕಾರ್ಯವಿಧಾನವನ್ನು ನಾವು ನೋಡಿದ್ದೀವಿ, ಅವರ ಆಡಳಿತ ಶೈಲಿಯನ್ನು ನಾವು ನೋಡಿದ್ದೀವಿ. ಅವರು ಒಂದು ರೀತಿ ಧಮಕಿ ಹಾಕೇ ಕೆಲಸ ಮಾಡಿಸೋವಂಥದ್ದಾಗಿರೋದ್ರಿಂದ ಈ ಅಧಿಕಾರಿಗಳು ಹೆದರುತ್ತಾರೆ. ಆ ಕಾರಣಕ್ಕೋಸ್ಕರನೇ ಮಸೀದಿಗೋ ಛತ್ರಕ್ಕೋ ಹೋಗಿ ಇವತ್ತು ಅಧಿಕಾರಿಗಳು ಎನ್ಯುಮರೇಷನ್ ಫಾರ್ಮ್ ಕೊಡೋದಕ್ಕೆ ಹೊರಟಿದ್ದಾರೆ ಅಷ್ಟೇ. ಅಲ್ಲ, ನಾನು ಕೇಳ್ತೀನಿ, ಗೃಹ ಮಂತ್ರಿಗಳು ಸದಾಶಿವನಗರದಲ್ಲಿ ವಾಸ ಮಾಡ್ತಿದ್ದಾರೆ, ಅದೇ ರೀತಿಯಲ್ಲಿ ಕಲಬುರಗಿನಲ್ಲೂ ಇದ್ದಾರೆ. ಈಗ ಅವ್ರ ಮನೆಯಲ್ಲಿ ಸದಾಶಿವನಗರದ ಉಳಿಸ್ಕೊಳ್ತೀರಾ ಅಥವಾ ನೀವು ಕಲಬುರಗಿದು ಉಳಿಸ್ಕೊಳ್ತೀರಾ ಅಂತ BLO ನಿಮ್ಮ ಮನೆ ಬಂದ್ರೆ ತಾನೇ ಗೊತ್ತಾಗೋದು. ಆಗ ಮಾತ್ರ ನಿಮಗೆ ಎನ್ಯುಮರೇಷನ್ ಫಾರ್ಮ್ ಕೊಡೋಕ್ಕಾಗುತ್ತಾನೆ. ಹಾಗೆಯೇ ಇಲ್ಲೂ ಕೂಡ ಬಹಳಷ್ಟು ಜಾಗಗಳಲ್ಲಿ ಈ ಥರ ಇದು ಒಂದು ಪರಿಸ್ಥಿತಿ ಇದೆ. ಮಲ್ಟಿಪಲ್ ಲೊಕೇಶನಲ್ಲಿ ಅವ್ರದ್ದು ವೋಟರ್ ಐ ಡಿನ ಇಟ್ಕೊಂಡಿದ್ದಾರೆ. ಈ ಡ್ಯೂಪ್ಲಿಕೇಶನ್ ಹೊಡಿಬೇಕು ಅನ್ನೋದೇ ಈ SIRನ ಉದ್ದೇಶ ಆಗಿದೆ. ಅದನ್ನು ಗೃಹ ಸಚಿವರು ಅವರಿಗೆ ಅರ್ಥ ಆಗಲಿಲ್ಲ ಅಂತಂದರೆ, ಬಹುಶಃ ಅವರ ವಿದ್ಯಾರ್ಹತೆಗೆ ಮೀರಿದಂತಹ ತಿಳುವಳಿಕೆ ಇದಾಗಿದೆ ಅಂತಂದರೆ ನಾನೇನು ಮಾಡೋಕ್ಕಾಗಲ್ಲ. ಹಾಗಾದರೆ ನಿಮಗೆ ಡೋರ್ ನಂಬರ್ ಯಾಕೆ ಕೊಡಬೇಕಾಗಾದ್ರೆ? ಮನೆ ಬಾಗಿಲಿಗೆ ಹೋಗಬೇಕಾದ ಅಗತ್ಯತೆ ಏನಿದೆ? ಮರಣೋತ್ತರ ಪತ್ರನ ಕೊಡಬೇಕಾಗಿರುವಂಥದ್ದನ್ನ ಕಡ್ಡಾಯ ಯಾಕೆ ಮಾಡಿದ್ದಾರೆ? ಹಾಗಾದರೆ ಸರ್ಕಾರಿ ವ್ಯವಸ್ಥೆ ಹಾಕಬೇಕಾಗಾದ್ರೆ ಈಗ ಯಾರ್ದು, ಈಗ ಹೊಸದಾಗಿ ಯಾರೋ ಎನ್ರೋಲ್ ಮಾಡ್ಕೊಳ್ಬೇಕು ಅಂತ ಹೇಳಿದರೆ ನಾನು ಹೋಗಿ ಛತ್ರಕ್ಕೆ ಹೋಗ್ಬಿಟ್ಟು ನಾನು ಎನ್ರೋಲ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ಹೋಗಿ ಛತ್ರದ ಹತ್ರ ನಿಂತ್ಕೊಳ್ಳೋಕ್ಕಾಗುತ್ತೆ ಇದು? ಹಾಗಾದರೆ ನೀವು ಕೂಡ ಇಲ್ಲಿ ಬೂತಿಗೆ ಬಂದು ಓಟ್ ಹಾಕೋಕ್ಕೆ ಬೂತ್ ಹತ್ರ ಕರೆಸ್ತೀರಲ್ಲ, ನೀವು ಬೂತ್ ಹತ್ರ ಬನ್ನಿ ಅಂತ ಹೇಳ್ಬಿಟ್ಟಿದ್ರೆ ಮುಗಿದೋಗ್ತಲ್ಲ. ಸುಮ್ಮನೆ ಅವರೇನೋ ಕಾಂಗ್ರೆಸ್ಸಿಗೆ ಈ ಡ್ಯೂಪ್ಲಿಕೇಶನ್ನು ಮಲ್ಟಿಪಲ್ ಲೊಕೇಶನಲ್ಲಿ ಓಡಿಸಿರೋವಂಥದ್ದು ಇದು ಮುಸಲ್ಮಾನರದ್ದು ಅಂತ ಅವ್ರಿಗೆ ಭಾಳ ಚೆನ್ನಾಗಿ ಗೊತ್ತು. ಅದು ಹೋಯಿತು ಅಂತಂದರೆ 2078 ಎಲೆಕ್ಷನಲ್ಲಿ ಅವರಿಗೆ ದೊಡ್ಡ ಆಘಾತ ಕಾದಿದೆ ಅಂತ ಅವ್ರಿಗೆ ಅನಿಸಿದೆ. ಇಲ್ಲಾಂದ್ರೆ ಈ ಕಾಂಗ್ರೆಸ್ನವ್ರು ಯಾವತ್ತಾರು ಸಂಘಟನಾತ್ಮಕ ಚಟುವಟಿಕೆ ಮಾಡಿರೋದು ನೀವು ನೋಡಿದ್ದೀರಾ? SIR ಬಗ್ಗೆ ಇವತ್ತು ಸಭೆ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿದರೆ ಕಾಂಗ್ರೆಸ್ನವರು ಉದ್ದೇಶ ಏನು ಅಂತಂದರೆ ಈ ಡ್ಯೂಪ್ಲಿಕೇಶನ್ಗಳನ್ನ ಹಾಗೆ ಉಳಿಸ್ಕೊಳ್ಬೇಕು, ಯಾರು ಸತ್ತೋಗಿದ್ದಾರೆ ಅವರು ಓಟನ್ನು ಕೂಡ ಉಳಿಸ್ಕೊಳ್ಬೇಕು, ಸತ್ತವರು ಬಂದು ನೆಕ್ಸ್ಟ್ 2028ಕ್ಕೆ ಬಂದು ಓಟ್ ಹಾಕಬೇಕು, ಅದು ಅವ್ರ ಉದ್ದೇಶವಾಗಿದೆ. ನಾನು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಇನ್ನೊಂದು ಮನವಿ ಮಾಡ್ಕೊಳ್ತೀನಿ, ಯಾರ್ಯಾರು ಸತ್ತಿದ್ದಾರೆ ಕಾರ್ಪೊರೇಷನಲ್ಲಿ ನಿಮ್ಮ ಹತ್ರ ಅದರ ಅಂಕಿಅಂಶ ಇರುತ್ತದೆ, ಡೇಟಾ ಇದೆ. ಮುಸಲ್ಮಾನರು ಅಲ್ಲಿ ಕೊಟ್ಟಿಲ್ಲ ಅಂತ ತಿಳ್ಕೊಳ್ಳಿ, ಅವರೇನು ಡೆತ್ ಸರ್ಟಿಫಿಕೇಟ್ ತೊಗೊಳ್ಳೋಂಥದ್ದು ಭಾಳ ಕಮ್ಮಿ. ಕಬರಿಸ್ತಾನದಲ್ಲಿ ಅದಕ್ಕೆ ಆದಂಥ ದಾಖಲೆನ ನೀವು ಇಟ್ಕೊಂಡಿರ್ತೀರಿ. ಪ್ರತಿಯೊಂದೂ ಕೂಡ ಕಾರ್ಪೊರೇಷನ್ ವ್ಯಾಪ್ತಿನಲ್ಲಿದೆ, ಕಾರ್ಪೊರೇಷನ್ ಸುಪರ್ದಿನಲ್ಲಿದೆ. ದಯವಿಟ್ಟು ಯಾರ್ಯಾರು ಡೆತ್ ಆಗಿದ್ದಾರೆ ಅವ್ರನ್ನ ತೊಗೊಂಬಂದು ಮ್ಯಾಪಿಂಗಲ್ಲಿ ಆ ಡೆತ್ ಆಗಿರೋನು ನೀವೇ ಆಟೋಮೆಟಿಕ್ಕಾಗಿ ಡಿಲೀಟ್ ಮಾಡೋ ಕೆಲಸನೂ ಮಾಡಬೇಕು ಸರ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.